ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಅವರು ಕ್ಯಾಲೆಂಡರ್ನ ನೋಡ್ಕೊಂಡು ಕೂತಿರ್ತಾರೆ. ಅಲ್ಲ, ಶ್ರಾವಣಿ ಮೇಡಮ್ ಏನೋ ಸ್ಪೆಷಲ್ ಅಂತ ಹೇಳಿದ್ರು, ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಈ ಕ್ಯಾಲೆಂಡರ್ಲಿ ಏನೂ ಬರ್ದಿಲ್ಲ, ಏನಂತ ತಿಳ್ಕೊಳ್ಳಿ, ಯಾರ್ದು ಬರ್ತಡೇನೂ ಕೂಡ ಇಲ್ಲ, ಏನಪ್ಪ ಮಾಡೋದು, ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಕಾಂತಮ್ಮವ್ರು ಕೂಡ ಬರ್ತಾರೆ. ಏನು ಕಾರ್ತಿಕೇಯ, ಏನು ನೋಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಕಾಂತಮ್ಮತ್ತೆ, ಇವತ್ತು ಏನಾದ್ರು ಸ್ಪೆಷಲ್ ಡೇನಾ, ಏನು ಅಂತಾನೆ ಗೊತ್ತಾಗ್ತಿಲ್ಲ, ಶ್ರಾವಣಿ ಮೇಡಮು ಹೇಳಿದ್ರು, ಏನಂತ ನಿಮ್ಗೇನಾದ್ರು ಗೊತ್ತಾ ಅಂತ ಹೇಳ್ತಾರೆ. ಆಗ ಅವರು ಕೂಡ ಕ್ಯಾಲೆಂಡರ್ನ ಇಸ್ಕೊಂಡು ನೋಡ್ತಾರೆ. ಅಯ್ಯೋ ಏನು ಅಂತ ಗೊತ್ತಾಗ್ತಿಲ್ಲ ಕಾರ್ತಿಕೇಯ ಅಂತ ಹೀಗೆ ಹೇಳ್ತಾ ಇರ್ತಾರೆ. ಏನು ಅಂತ ನನಗೂ ಗೊತ್ತಾಗ್ತಿಲ್ಲ ಕಾಂತಮ್ಮತ್ತೆ, ಆದರೆ ಶ್ರಾವಣಿ ಮೇಡಮು ಸ್ಪೆಷಲ್ ಡೇ ಅಂತ ಹೇಳಿದ್ರು, ಆದರೆ ಏನು ಮಾಡೋದು, ಹೇಗೆ ತಿಳ್ಕೊಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬಂದುಬಿಡ್ತಾರೆ. ಆಗ ಕಾಂತಮ್ಮವರು, ಕಾರ್ತಿಕೇಯ ಇನ್ನೊಂದ್ಸಲ ಕರೆಕ್ಟಾಗಿ ನೀನು ಕ್ಯಾಲೆಂಡರ್ನ ನೋಡಪ್ಪ, ಗೊತ್ತಾಗ್ಬೋದು ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವ್ರು ಬಂದ್ಬಿಟ್ಟು, ಸುಬ್ಬು ನಾಳೆ ಏನು ಸ್ಪೆಷಲ್ ಡೇ ಅಂತ ನಿಂಗೆ ನಿಜವಾಗ್ಲೂ ಗೊತ್ತಿಲ್ವಾ, ನಾನು ಗೊತ್ತಿದ್ದೆ ಆಟ ಆಡಿಸ್ತಿದ್ದೆ ಅಂತ ಅಂದ್ಕೊಂಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಸುಬ್ಬು, ನಿಂಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಅದು ಮೇಡಮ್ ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ, ಆ ಮನೆಯಲ್ಲೂ ಯಾರ್ದು ಬರ್ತಡೇ ಇಲ್ಲ, ಈ ಮನೆಯಲ್ಲೂ ಯಾರ್ದು ಬರ್ತಡೇ ಇಲ್ಲ, ಹೀಗಿರ್ಬೇಕಾದ್ರೆ ಏನು ಸ್ಪೆಷಲ್ ಡೇ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಅದೇನು ಅಂತ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಇಲ್ಲ ನಾನು ಮಾತ್ರ ಹೇಳಲ್ಲ, ನೋಡು ಸುಬ್ಬು, ನೀನೇ ತಿಳ್ಕೊಬೇಕು, ನೀನೇ ತಿಳ್ಕೊಂಡು ನಾಳೆ ಬೆಳಗಾಗೋದ್ರೊಳಗೆ ಹೇಳಿದ್ರೆ ಸರಿ ನೀನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಸುಬ್ಬು ಅವರು, ಏನು ಸ್ಪೆಷಲ್ ಡೇ ಇರ್ಬೋದು, ಏನು ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ವೀರು, ವಿಜಯಾಂಬಿಕಾ, ಸುರೇಂದ್ರ ಮತ್ತು ವಂದನ ಅವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಏನು ಈ ಥರ ಎಲ್ಲ ಮಾತಾಡ್ತಿರಲ್ಲ, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಹೀಗೆ ಯೋಚನೆ ಮಾಡ್ತಿರ್ತಾರೆ. ಆಗ ವಂದನ ಅವರು, ಅಲ್ಲ ಬಾವ, ನಿಮ್ಮ ಬಗ್ಗೆ ಆ ಥರ ಎಲ್ಲ ಸುದ್ದಿನ ಪ್ರಚಾರ ಮಾಡಿದ್ರಲ್ಲ, ನೀವು ನಿಜವಾಗ್ಲೂ ಆ ರೀತಿ ಮಾತಾಡಿದ್ರ ಅಂತ ಕೇಳ್ತಾರೆ. ಆಗ ವೀರು ಅವರು, ಹೌದು ವಂದನ, ನಾನು ಮಾತಾಡಿದೆ, ಹೀಗೆ ಸ್ವಲ್ಪ ಜನ ಬಂದಿದ್ರು, ನಡೆದಿರೋ ಆರೋಪದ ಬಗ್ಗೆ ಹಾಗೆ ಹೀಗೆ ಲಂಚ ತೊಗೊಂಡಿದ್ರ ಅಂತ ಮಾತಾಡಿದ್ರು. ಹೌದು ರೀ, ನಾನು ಲಂಚ ತೊಗೊಂಡಿದ್ದೀನಿ, ಏನು ಇವಾಗ ನಿಮಗೆ ಸಾಧ್ಯವಾದರೆ ಅದನ್ನು ಸಾಬೀತು ಮಾಡಿ, ನಾನೇನು ಅಂತ ಜನಗಳಿಗೆ ಗೊತ್ತಿದೆ, ಅದನ್ನು ನಾನು ಇಲ್ಲಿ ಹೇಳೋ ಅಂಥ ಅವಶ್ಯಕತೆಯೂ ಇಲ್ಲ, ನಿಮಗೆ ಅಷ್ಟೆಲ್ಲ ಇದ್ದರೆ ಆರೋಪನ ಸಾಬೀತು ಮಾಡಿ ಅಂತ ಹೇಳಿದೆ. ಆದರೆ ಅವ್ರು ಮಾತ್ರ ನಾನು ಲಂಚ ತೊಗೊಂಡಿದ್ದೀನಿ ಏನಿವಾಗ ಅಂತ ಹೇಳಿದ ಮಾತನ್ನು ಮಾತ್ರ ವಿಡಿಯೋನ ಕಟ್ ಮಾಡಿ ಪ್ರಚಾರ ಮಾಡಿದ್ದಾರೆ, ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕವರು, ಅಲ್ಲ ವೀರು, ನೀನು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದೆಯಾ, ನೀನು ಯಾಕೆ ಈ ಪಕ್ಷದಿಂದ ಹೊರ ಬರಬಾರ್ದು, ನೀನು ಯಾಕೆ ರಾಜೀನಾಮೆ ಕೊಟ್ಟು ಆರಾಮಾಗಿರಬಾರ್ದು, ಇಂಡಿಪೆಂಡೆಂಟ್ ಆಗಿ ರಾಜಕೀಯನ ನಡೆಸ್ಬೋದಲ್ವಾ ವೀರು, ಇದಕ್ಕೆ ಮೊದಲು ನೀನು ರಾಜೀನಾಮೆ ಕೊಟ್ಬಿಡು, ಯಾಕೆ ನಮ್ಗೆ ಈ ಪಕ್ಷ ಸವಾಸನೇ ಬೇಡ ಅಂತ ಹೇಳ್ಬಿಡ್ತಾರೆ. ಏನು ಮಾತಾಡ್ತಿದ್ಯಾ ಅಕ್ಕ ನೀನು, ಸಾಧ್ಯನೇ ಇಲ್ಲ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ಆಗ ವೀರು ಅವರು, ಅಲ್ಲ ಅಕ್ಕ, ರಾಜೀನಾಮೆನ ಯಾಕಕ್ಕ ಈಗ ಹೇಳ್ತಿದ್ರ ನೀವು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು, ಅಲ್ಲ, ಈ ಪಕ್ಷದಿಂದ ನಮ್ಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ, ಇಷ್ಟೆಲ್ಲ ಅವಮಾನ ಆರೋಪ ಇದೆಲ್ಲ ಬೇಕಾ, ಅದಕ್ಕೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ವೀರು ಅವರು, ಅಕ್ಕ, ನಾನು ಈ ಪಕ್ಷದಲ್ಲಿ ಇದ್ದೀನಿ ಅಂತಂದರೆ ಅಧಿಕಾರಕ್ಕೋಸ್ಕರನೋ ರಾಜಕೀಯಕ್ಕೋಸ್ಕರನೋ ಅಲ್ಲ, ಈ ಪಕ್ಷ ನನಗೇನೆಲ್ಲ ಕೊಟ್ಟಿದೆ, ಅದು ಅಲ್ಲದೆ ನನಗೆ ಅಲ್ಲಿ ಸಾಲಿಗ್ರಾಮದ ಸಾಹೇಬರು ಕೊಟ್ರ ಅಂತ ಈ ಪಕ್ಷಕ್ಕೆ ಅವರು ಸೇರಿಸಿದವರು, ಹೀಗಿರಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಏನೇ ಬಂದರೂ ಕೂಡ ಫೇಸ್ ಮಾಡ್ತೀನಿ, ಅದನ್ನು ಎದುರಿಸ್ತೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಮಾತ್ರ ಕೊಡಲ್ಲ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ವಿಜಯಾಂಬಿಕ ಅವರು ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಇದನ್ನೆಲ್ಲ ಮಾಡ್ತಾ ಇರೋದು ಬೇಕು ಅಂತಲೇ ಗೊತ್ತಿರೋರು ಈ ಥರ ಮಾಡ್ತಿದ್ದಾರೆ ಅಂತ ಸುರೇಂದ್ರ ಅವರು ಕೂಡ ಹೇಳ್ತಾರೆ. ಆಗ ವಂದನ ಅವರು, ಹೌದು ರೀ, ಯಾರೋ ಬೇಕು ಅಂತಲೇ ನರಿ ಬುದ್ಧಿ ಇರೋ ಅಂತಾರೋ ನರರೂಪದಲ್ಲಿರೋಂಥ ರಾಕ್ಷಸರು ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೋಗೂ ಸ್ವಲ್ಪ ಶಾಕ್ ಆಗುತ್ತೆ. ಆಗ ವೀರೇಂದ್ರ ಅವರು, ಹೌದಕ್ಕ, ನಾನು ಏನೇ ಬಂದರೂ ಕೂಡ ಹೆದರಿಸ್ತೀನಿ ಹೊರತು ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ವಿಜಯಾಂಬಿಕಾ ಫುಲ್ ಶಾಕ್ ಆಗಿಬಿಡ್ತಾರೆ. ಈ ಕಡೆ ಸುಬ್ಬು ಮತ್ತೆ ಪದ್ದು ಹತ್ರ ಬಂದು ಮಾತಾಡ್ತಿದ್ದಾರೆ. ಆಗ ಪದ್ದು ಅವರು, ಸುಬ್ಬು, ನಾಳೆ ನಂದಿನಿ ಅಮ್ಮರು ಬರ್ತಾ ಇದ್ದಾರೆ, ಆ ಮನೆಗೆ ಕಾಲಿಡ್ತಾ ಇದ್ದಾರೆ, ಇದು ತುಂಬಾ ವಿಶೇಷವಾದಂಥ ದಿನ, ಅದಕ್ಕೆಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ಯಾ ಅಲ್ವೇನಪ್ಪ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದಪ್ಪ, ನಂದಿನಿ ಅಮ್ಮವ್ರು ಬರ್ತಾ ಇದ್ದಾರೆ ಅಂತ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ, ಅದಕ್ಕೆ ಏನೆಲ್ಲ ತಯಾರಿ ಬೇಕೋ ನಾನು ಅದನ್ನು ಮಾಡ್ಕೊಡಿದ್ದೀನಿ, ನೀವು ಅದ್ರ ಬಗ್ಗೆ ಯಾವುದೇ ಥರ ಚಿಂತೆ ಮಾಡೋದೇನು ಬೇಡಪ್ಪ ಅಂತ ಹೇಳ್ತಾರೆ. ಹೌದು ಕಣಪ್ಪ ಸುಬ್ಬು, ನನಗೆ ನಿನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ನೀನು ಇದೆಯಾ ಅನ್ನೋ ಧೈರ್ಯ ನನಗೆ ನಿಜವಾಗ್ಲೂ ಯಾವತ್ತೂ ಕೂಡ ಇದ್ದೇ ಇರುತ್ತೆ, ಯಾಕೆ ಅಂತಂದರೆ ನಾನು ಕೊಟ್ಟಿರೋಂಥ ಜವಾಬ್ದಾರಿನ ನನ್ನ ಮಗ ಇದ್ದಾನೆ ಅಂತ ನಾನು ಆರಾಮಾಗಿ ಇರ್ಬೋದು, ನಾನು ಕೊಟ್ಟಿರೋ ಜವಾಬ್ದಾರಿನ ಎಷ್ಟು ಕ್ಲೀನಾಗಿ ನೀನು ನಿಭಾಯಿಸ್ತಾ ಇದೆಯಾ, ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಕಣಪ್ಪ, ನಾನು ನಿಶ್ಚಿಂತೆಯಿಂದ ಇರ್ಬೋದು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಪ್ಪ, ನಾನು ನಿಮ್ಮ ಮಗ ಅಲ್ವನಪ್ಪ, ಎಷ್ಟೇ ಆದರೂ ನೀವು ಆರಾಮಾಗಿ ನಿಶ್ಚಿಂತೆಯಿಂದ ಇರಿ, ನಾನು ಎಲ್ಲನೂ ಕೂಡ ನೋಡ್ಕೊಳ್ತೀನಿ, ಅಲ್ಲಿ ಏನು ತೊಂದರೆ ಆಗದಿರೋ ಥರ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ನೋಡು ಸುಬ್ಬು, ಅಲ್ಲಿ ವಿಜಯಾಂಬಿಕಾ ಇರೋದು ನರಿ ಬುದ್ಧಿ ಇರೋವಂಥ ವಿಜಯಾಂಬಿಕಾ, ಅವಳು ಮನುಷ್ಯ ರೂಪದಲ್ಲಿರುವಂಥ ನರರಾಕ್ಷಸಿ,
ಯಾವ ಹಂತಕ್ಕೆ ಹೋಗೋಕ್ಕೂ ಯೋಚನೆ ಮಾಡೋದಿಲ್ಲ. ಹೀಗಿರಬೇಕಾದ್ರೆ ನಂದಿನಿ ಅಮ್ಮರು ಅವಳು ಇರೋ ಜಾಗಕ್ಕೇ ಹೋಗ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ನೀನು ಅವ್ರನ್ನ ಚೆನ್ನಾಗಿ ಕಾಪಾಡ್ಕೋಬೇಕಾಗಿರೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಪ್ಪ ನಾನು ಯಾವತ್ತೂ ಕೂಡ ಬಿಟ್ಕೊಡಲ್ಲ, ಅಲ್ಲಿ ಏನೇ ಆಗೋದಕ್ಕೂ ನಾನು ಬಿಡೋದಿಲ್ಲ, ನಂದಿನಿ ಅಮ್ಮವ್ರನ್ನ ನಾನು ಕಾಪಾಡ್ಕೊಳ್ತೀನಪ್ಪ, ಅದು ನನ್ನ ಜವಾಬ್ದಾರಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬರ್ತಾರೆ. ಆಗ ಪದ್ದವರು, ಸರಿ ಸುಬ್ಬು ನೀವೇನು ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ನಾಳೆ ಏನು ಸ್ಪೆಷಲ್ ಡೇ ಅಂತ ಗೊತ್ತಾಯ್ತಾ ನನಗೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನಿಜವಾಗ್ಲೂ ಏನು ಅಂತ ಗೊತ್ತಾಗ್ತಿಲ್ಲ, ನಿಮ್ಮದು ಬರ್ತಡೇನೂ ಅಲ್ಲ ನನ್ನ ಬರ್ತಡೇನೂ ಅಲ್ಲ, ಏನು ಅಂತ ಹೇಳಿ ಮೇಡಮ್ ಪ್ಲೀಸ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಏನು ಅಂತ ಗೊತ್ತಿಲ್ವಾ, ಸರಿ ಆಯಿತು ನಾನು ಹೇಳ್ತೀನಿ, ಆದರೆ ನೀನು ನಾಳೆ ರಜಾ ಹಾಕಬೇಕು, ಕೆಲಸಕ್ಕೆ ಹೋಗಬಾರ್ದು, ಅದನ್ನು ಏನು ಅಂತ ನಾನು ನಾಳೆ ಬೆಳಗ್ಗೆನೇ ಹೇಳ್ತೀನಿ, ಆದರೆ ನೀನು ಕೆಲ್ಸಕ್ಕೆ ಹೋಗಲ್ಲ ಅಂತ ಒಂದು ಮಾತು ಹೇಳು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಅಯ್ಯೋ ಅದೆಲ್ಲ ಏನು ಬೇಡ ಬಿಡಿ, ನಾನೇ ಯೋಚನೆ ಮಾಡಿ ತಿಳ್ಕೊಳ್ತೀನಿ ಸರಿನಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸರಿ ಆಯಿತು ಹಾಗೆ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ವರದಾ ಅವ್ರ ಮನೆಗೆ ಹಾಲು ಹಾಕೋದಿಕ್ಕೆ ಅಂತ ಒಬ್ರು ಬರ್ತಾರೆ. ಅಷ್ಟರಲ್ಲಿ ವರಲಕ್ಷ್ಮಿನೂ ಕೂಡ ಕಾಫಿ ತೊಗೊಂಡ್ಬರ್ತಾರೆ. ಇಂದ್ರಮ್ಮ ಅವ್ರಿಗೆ ಕಾಫಿ ಕೊಟ್ಟ ತಕ್ಷಣ, ಇದೇನಪ್ಪ ಹಾಲು ನಿನ್ನ ಹತ್ರನ ಯಾವಾಗಿಂದನೂ ಕೂಡ ತಗೊಳ್ತಾ ಇದ್ದೀವಿ, ನಾವು ಪ್ಯಾಕೆಟ್ ಹಾಲನ್ನೇ ತೊಗೋಬೋದಲ್ವಾ, ಗಟ್ಟಿ ಇರುತ್ತೆ ಅಂತ ನಿನ್ನ ಹತ್ರ ತಗೊಳ್ತಾ ಇದ್ದೀವಿ, ಹೀಗೆ ನೋಡಿದ್ರೆ ಕಾವೇರಿ ನೀರನ್ನೇ ಸೇರಿಸಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಕಾಫಿನಲ್ಲಿ ಅಂತ ಹೇಳ್ತಾರೆ. ಆಗ ಹಾಲು ಮಾರೋನು, ಅಯ್ಯೋ ಏನು ಹೇಳ್ತೀರಮ್ಮ, ನಾನು ಹಾಲು ಈ ಥರ ಇದೆ ಅಂತ ಹೇಳ್ತಾ ಇದ್ದೀರ ಹೊರ್ತು ನನಗೆ ಬರಬೇಕಾಗಿರೋಂಥ ದುಡ್ಡು ಬಂದೇ ಇಲ್ಲ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಹೌದಮ್ಮ, ನಾನು ಕೂಡ 7 ತಿಂಗಳಿಂದ ಹಾಗೇನೆ ದುಡ್ಡಿಲ್ದಾಗೆ ಹಾಲನ್ನು ಕೊಡ್ತಾ ಇದ್ದೀನಿ, ನನಗೆ ಮಾತ್ರ 2 ತಿಂಗಳಿಂದ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವರದಾ ಅವರು ಕೂಡ ಬರ್ತಾರೆ, ಶ್ರೀವಲ್ಲಿನೂ ಕೂಡ ಅಲ್ಲೇ ಇರ್ತಾರೆ. ಏನು ಹೇಳ್ತಿದ್ಯಪ್ಪ ನೀನು ಅಂತ ಹೇಳ್ತಾರೆ. ವರದಾ, ಯಾಕೋ ದುಡ್ಡು ಕೊಟ್ಟಿಲ್ವಾ ನೀನು ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ಅದು ನೆಟ್ವರ್ಕ್ ಇಶ್ಯೂ ಆಗಿತ್ತು, ನಾನು ಅದಕ್ಕೆ ಅಮೌಂಟ್ನ ಪೇ ಮಾಡೋದಕ್ಕೆ ಆಗಲೇ ಇಲ್ಲ, ಅದೊಂದಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ರಂಪಾಟ ಮಾಡ್ತಿದ್ದೀರಾ, ನಾನು ಪೇ ಮಾಡ್ತೀನಿ ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆಗ ವರಲಕ್ಷ್ಮಿ ಕೂಡ ಅಲ್ಲೇ ಇರ್ತಾರೆ, ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಆಗ ಇಂದ್ರಮ್ಮ ಅವರು, ಅಲ್ಲ ಕಣೋ, ಯಾಕೆ ಸಂಸಾರ ನಡೆಸೋದಕ್ಕೆ ಆಗ್ತಾ ಇಲ್ವಾ ಏನು, ನಾನು ಅವತ್ತೇ ಹೇಳ್ದೆ ನಿನಗೆ, ಈ ದರಿದ್ರನ ಮದುವೆ ಆಗೋ ಬದಲು ನಾನು ಹೇಳ್ದಂಥ ಹುಡುಗಿನ ಮದುವೆ ಆಗಿದ್ರೆ ಎಷ್ಟೊಂದು ವರದಕ್ಷಿಣೆ ಕೊಟ್ಟರು ಗೊತ್ತಾ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿಗೆ ಕೋಪ ಬರುತ್ತೆ. ಅಮ್ಮ ಏನು ಮಾತಾಡ್ತಿದ್ಯಾ, ವರದಕ್ಷಿಣೆ ದುಡ್ಡಲ್ಲಿ ಬದುಕೋ ಅಂತ ಗತಿ ನಮಗೆ ಬಂದಿಲ್ಲ ಕಣಮ್ಮ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ಅದು ಹಂಗಲ್ಲ ಕಣೆ, ಯಾರನ್ನೇ ಆದರೂ ಮದುವೆ ಮಾಡಿ ಕೊಟ್ಮೇಲೆ ಎಲ್ಲರೂ ಏನೇನೋ ಕೊಡ್ತಾರೆ ತಾನೆ, ಈಗಿರಬೇಕಾದ್ರೆ ಇವಳು ಬರಬೇಕಾದ್ರೆ ಏನು ತೊಗೊಂಬಂದು ಇವ್ರು ಬಂದಮೇಲೆ ನಮ್ಮ ಮನೆಗೆ ಅಂದ್ಕೊಂಡಿದ್ದು ಬರೀ ದರಿದ್ರ ಅಷ್ಟೇ ಅಂತ ಹೇಳ್ತಾರೆ. ಆಗ ವರದವರು, ಅಮ್ಮ ಯಾಕೆ ಮಾತು ಎಲ್ಲೆಲ್ಲ ಹೋಗ್ತಾ ಇದೆ, ತಾನೇ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಹಾಲ್ನವ್ರನ್ನ ಹೊರಗಡೆ ಕರ್ಕೊಂಡೋಗಿ ದುಡ್ಡು ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ವರಲಕ್ಷ್ಮಿ ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸುಬ್ಬು ಅವರು ಕೆಲಸಕ್ಕೆ ಹೊರಟು ನಿಂತಿರ್ತಾರೆ. ಅಷ್ಟರಲ್ಲಿ ಪದ್ದವರು ಕೂಡ ಬರ್ತಾರೆ. ನೋಡು ಸುಬ್ಬು, ಇವತ್ತು ನಂದಿನಿ ಅಮ್ಮರು ಬರ್ತಾ ಇದ್ದಾರೆ, ಅವ್ರನ್ನ ನಾನು ಕೂಡ ಕೇಳಿದೆ ಅಂತ ಹೇಳು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬರ್ತಾರೆ. ಸುಬ್ಬು, ಇವತ್ತೇನು ಸ್ಪೆಷಲ್ ಡೇ ಅಂತ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಸ್ಪೆಷಲ್ ಡೇ ಏನಪ್ಪ ಇರ್ಬೋದು ಅಂತ ಹೇಳ್ಬಿಟ್ಟು ಪದ್ದವ್ರನ್ನ ಸುಬ್ಬು ಕೇಳ್ತಾ ಇರ್ತಾರೆ. ಅಯ್ಯೋ ಏನು ಅಂತ ಗೊತ್ತಾಗ್ತಿಲ್ಲ ಕಣೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಕೂಡ ಬರ್ತಾರೆ. ಅಯ್ಯೋ ಮೇಡಮ್ ಅವರೇ, ಏನು ಸ್ಪೆಷಲ್ ಡೇ ಅಂತ ನೀವೇ ಹೇಳ್ಬಾರ್ದಾ, ನಮಗಂತೂ ಏನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಮೇಡಮ್ ಪ್ಲೀಸ್ ಏನು ಅಂತ ಹೇಳಿ, ಏನು ಅಂತಲೇ ಗೊತ್ತಾಗ್ತಿಲ್ಲ, ಬರ್ತಡೇ ಬಿಟ್ಟರೆ ಇನ್ನೇನು ಸ್ಪೆಷಲ್ ಡೇ ಇರುತ್ತೆ, ಏನು ಅಂತಲೇ ಗೊತ್ತಾಗ್ತಿಲ್ಲ, ನಾವು ಆ್ಯನಿವರ್ಸರಿನೂ ಕೂಡ ಅಲ್ಲ, ಹೀಗಿರಬೇಕಾದ್ರೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಹೇಳಿ ಅಂತ ಹೇಳ್ತಾರೆ. ಆಗ ಅಲ್ಲ ಸುಬ್ಬು, ಇಷ್ಟು ದಿನಾರು ನಿನಗೆ ನೆನಪೇ ಇಲ್ವಾ ನಾವು ಮದುವೆ ಆಗಿರೋ ಸ್ಪೆಷಲ್ ಡೇ, ಅದು 6 ತಿಂಗಳಾಯಿತು ನಾವು ಮದುವೆ ಆಗಿ, ಅದು ಗೊತ್ತಿಲ್ವ ನಿನಗೆ, ಎಲ್ಲರೂ ಕೂಡ ತಿಂಗಳಿಗೆ ಒಂದೊಂದು ಸಲ ಆ್ಯನಿವರ್ಸರಿ ಮಾಡ್ಕೊಳ್ತಾರೆ, ಅಂದರೆ ವರ್ಷಕ್ಕೆ 12 ಸಲ ಆ್ಯನಿವರ್ಸರಿ ಮಾಡ್ಕೊಳ್ತಾರೆ, ಮದುವೆ ಆಗಿ 6 ತಿಂಗಳಾದರೂ ಇವತ್ತು ಮದುವೆ ಆಗಿರೋ ದಿನ ಅಂತ ನನಗೆ ಗೊತ್ತಿಲ್ಲ ಸುಬ್ಬು ಅಂತ ಹೇಳ್ತಾರೆ. ಆಗ ಪದ್ದವರು, ಅಲ್ಲ ವಾರ್ಷಿಕೋತ್ಸವ ಅಂತಂದರೆ ವರ್ಷಕ್ಕೊಂದ್ಸಲ ಮಾಡ್ಕೊಳ್ಳೋದಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಆ್ಯನಿವರ್ಸರಿ ವರ್ಷಕ್ಕೊಂದ್ಸಲ ಅಲ್ವಾ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ನೋಡು ಸುಬ್ಬು, ನಂಗೆ ಅದೆಲ್ಲ ಗೊತ್ತಿಲ್ಲ, ಇವಾಗ ಎಲ್ಲರೂ ಕೂಡ ಇದೇ ಥರ ಮಾಡ್ಕೊಳ್ಳೋದು, ನಿನಗೆ ಅದು ಕೂಡ ನೆನಪಿಲ್ವಾ ಸುಬ್ಬು, ಸರಿ ಇವತ್ತು ರಜಾ ಹಾಕು ಅಂತ ಹೇಳ್ತಾರೆ. ಅಯ್ಯೋ ಮೇಡಮ್ ಪ್ಲೀಸ್, ಇವತ್ತು ತುಂಬಾ ಮುಖ್ಯವಾದ ದಿನ, ಇವತ್ತು ರಜಾ ಹಾಕೋಕ್ಕಾಗಲ್ಲ, ಆದರೆ ಬೇಗ ಬರ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸರಿ ಸುಬ್ಬು, ನಾನು ಕೂಡ ಒತ್ತಾಯ ಮಾಡಲ್ಲ, ಅಪ್ಪನ ವಿಷಯದಲ್ಲಿ ಏನೇನೋ ನಡೀತಾ ಇದೆ, ಹೀಗಿರಬೇಕಾದ್ರೆ ನೀನು ಅಲ್ಲೇ ಇರಬೇಕು, ಸರಿ ಸುಬ್ಬು ಬೇಗನೆ ಬಾ ಅಂತ ಹೇಳ್ತಾರೆ. ಆಗ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಒಂದು ಕ್ಷಣ ಕಳೆದೋಗ್ಬಿಡ್ತಾರೆ. ಆಗ ಕಾಂತಮ್ಮ ಅವರು, ನೀವು ಹೀಗೆ ಇದ್ರೆ ಬೇಗ ಬರೋದು ಯಾವಾಗ, ಹೋಗು ಸುಬ್ಬು ಅಂತ ಹೇಳ್ಬಿಟ್ಟು ಸುಬ್ಬುನ ಕಳಿಸ್ತಾರೆ. ಆಗ ಸುಬ್ಬು ಅವರು ನಂದಿನಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೇ ಬಿಡ್ತಾರೆ. ಅಲ್ಲಿ ವೀರು, ವಂದನಾ ಮತ್ತು ವಿಜಾಂಬಿಕಾ ಎಲ್ಲರೂ ಕೂಡ ಪೂಜೆ ಮಾಡ್ತಿರ್ತಾರೆ. ಆಗ ವೀರು ಅವರು, ಅಕ್ಕ ನನಗೆ ಯಾಕೋ ಇವತ್ತಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ, ನನ್ನ ಜೀವನದಲ್ಲಿ ಎಲ್ಲನೂ ಕೂಡ ಬದಲಾಗುತ್ತೆ ಅಂತ ಅನ್ನಿಸ್ತಾ ಇದೆ, ನನಗೆ ಯಾಕೋ ಮನಸ್ಸೆಲ್ಲ ನಿರಾಳ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಅವರು, ಯಜಮಾನ್ರೆ ಸ್ಪೆಷಲ್ ಗೆಸ್ಟ್ ಬಂದೇ ಬಿಟ್ರು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಅಲ್ಲೇ ನಿಂತಿರ್ತಾರೆ. ಅಯ್ಯೋ ಅಲ್ಲೇ ಯಾಕೆ ನಿಂತಿದ್ದೀರಾ, ಬನ್ನಿ ಒಳಗಡೆ ಅಂತ ಹೇಳ್ತಾರೆ. ಸೇರೋದ್ಬಿಟ್ಟು ಬಂದ್ಬಿಡ್ತಾರೆ. ಎಲ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಆಗ ಸುಬ್ಬು ಅವರು, ಯಜಮಾನ್ರೆ ಇವರೇ ನಿಮ್ಮ ಪರ್ಸನಲ್
ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ವಿತ್ ಶೆಫ್ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ ಹೊರಗಡೆ ಬರ್ತಾರೆ. ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ, ಆರತಿ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ವೀರು ಅವ್ರ ಮುಖನೇ ನೋಡ್ತಾ ಆರತಿ ಕೂಡ ತಗೊಳ್ತಾರೆ. ಆಗ ವೀರು ಅವರು ಅಕ್ಕ ಇವ್ರಿಗೆ ಕುಂಕುಮನ ಇಡಿ ಅಂತ ಹೇಳ್ತಾರೆ. ವಿಜಾಂಬಿಕಾ ಅವರು ಕೂಡ ಕುಂಕುಮನ ಇಡ್ತಾರೆ. ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ವಿಜಾಂಬಿಕಾ ಅವರು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಶಕ್ತಿ ದೇವತೆ ಒಳಗಡೆ ಬಂದ ತಕ್ಷಣ ದುಷ್ಟಶಕ್ತಿ ಹೊರಗಡೆ ಹೋಯ್ತು ಅಂತ ಸುಬ್ಬು ವಿಜಾಂಬಿಕಾನ ನೋಡ್ತಾ ನಗ್ತಾ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.